ವೇದಾವತಿ ನದಿಯಲ್ಲಿ ಮರಳು ಮಾಫಿಯಾ ಹಬ್ಬರ ಪರವಾನಗಿ ಇಲ್ಲದೆ ರಾತ್ರಿ ಹಗಲೇ ಸಾಗಾಟ. ಪರಶುರಾಂಪುರದಲ್ಲಿ ಅಕ್ರಮ ಮರಳು ದಂಧೆ ಬಯಲು. ತಾಲೂಕು ಆಡಳಿತ ಕಣ್ಮುಚ್ಚಿದೆಯಾ? ನದ ಬೆಲೆಯ ಮರಳು ಮಾಫಿಯಾದ ಕೈಯಲ್ಲಿ ನದಿ. ಸರ್ಕಾರದ ನಿಯಮಗಳಿಗೆ ಬೆಲೆ ಇಲ್ಲ. ಮರಳು ಚೋರರ ಹಟ್ಟಹಾಸಕ್ಕೆ ಬ್ರೇಕ್ ಇಲ್ಲ. ವೇದಾವತಿ ನದಿಯನ್ನೇ ದೋಚುತ್ತಿರುವ ಜಾಲ. ಶಿವಚಕ್ರವರ್ತಿ ನ್ಯೂಸ್ ಸ್ಟಿಂಗ್ ಆಪರೇಷನ್. ಅಕ್ರಮ ಮರಳು ಸಂಗ್ರಹದ ರಹಸ್ಯ ಬಯಲು. ಅಕ್ರಮ ಮರಳು ಸಾಗಾಟದ ಹಿಂದೆ ಯಾರ ಕೈವಾಡ? ಜನರಲ್ಲಿ ಆಕ್ರೋಶ. ಅಧಿಕಾರಿಗಳ ಮೌನ. ಪರವಾನಗಿ ಇಲ್ಲ, ಭಯವೂ ಇಲ್ಲ. ಪರಶುರಾಂಪುರದಲ್ಲಿ ಓಪನ್ ಆಗಿ ಮರಳು ದಂಧೆ. ವೇದಾವತಿ ನದಿ ದೋಚಾಟ. ಮರಳು ಮಾಫಿಯಾದ ವಿರುದ್ಧ ಜನರ ಕೂಗು. ಹೌದು ವೀಕ್ಷಕರೇ, ಇದು ಶಿವಚಕ್ರವರ್ತಿ ನ್ಯೂಸ್ ನಡೆಸಿರುವ ವಿಶೇಷ ಕಾರ್ಯಾಚರಣೆ. ಇತ್ತೀಚಿನ ದಿನಗಳಲ್ಲಿ ಮರಳಿಗೆ ಚಿನ್ನದ ಬೆಲೆ ಬಂದಿದೆ ಎನ್ನುವುದು ಎಲ್ಲರಿಗೂ ತಿಳಿದಿರುವ ವಿಚಾರ. ಇದೇ ಹಿನ್ನೆಲೆಯಲ್ಲಿ ಚಿತ್ರದುರ್ಗ ಜಿಲ್ಲೆ ಚಳ್ಳಕೆರೆ ತಾಲೂಕಿನ ಪರಶುರಾಂಪುರ ಪಟ್ಟಣದ ವೇದಾವತಿ ನದಿಯಿಂದ ಭಾರಿ ಪ್ರಮಾಣದಲ್ಲಿ ಅಕ್ರಮ ಮರಳು ಸಾಗಾಟ ನಡೆಯುತ್ತಿರುವುದು ಬೆಳಕಿಗೆ ಬಂದಿದೆ. ಈ ದಂಧೆ ಸಾಮಾನ್ಯ ಜನರ ಗಮನಕ್ಕೆ ಬಾರದ ರೀತಿಯಲ್ಲಿ ನಡೆಯುತ್ತಿದೆ ಎನ್ನಲಾಗಿದೆ. ಇನ್ನು ಮರಳು ಸಾಗಾಣಿಕೆ ಮಾಡಲು ಗಣಿ ಮತ್ತು ಭೂವಿಜ್ಞಾನ ಇಲಾಖೆಯಿಂದ ಅಧಿಕೃತ ಅನುಮತಿ ಪತ್ರ ಪಡೆದು ಮಾತ್ರ ಮಣ್ಣು ಹಾಗೂ ಮರಳನ್ನು ತೆಗೆಯಬೇಕಾಗಿದೆ. ಆದರೆ ವೀಕ್ಷಕರೇ, ಯಾವುದೇ ಸರ್ಕಾರಿ ಪರವಾನಗಿ ಇಲ್ಲದೆ ಪರಶುರಾಂಪುರದ ಕೆಲವು ಬಲಿಷ್ಠ ವ್ಯಕ್ತಿಗಳು ವಿವಿಧ ಲೇಔಟ್ಗಳಲ್ಲಿ ಅಕ್ರಮವಾಗಿ ಮರಳು ಸಂಗ್ರಹ ಮಾಡುತ್ತಿರುವುದು ಕಂಡುಬಂದಿದೆ. ಈ ಹಿನ್ನೆಲೆಯಲ್ಲಿ ದಿನನಿತ್ಯ ಬಂಗಾರದಷ್ಟು ಬೆಲೆ ಬಾಳುವ ಮರಳನ್ನು ಯಾವುದೇ ಅನುಮತಿ ಇಲ್ಲದೆ ಅಕ್ರಮವಾಗಿ ಸಾಗಾಟ ಮಾಡಲಾಗುತ್ತಿದೆ. ಇದು ಸ್ಥಳೀಯ ಜನರಲ್ಲಿ ಸಾಕಷ್ಟು ಅನುಮಾನ ಹಾಗೂ ಆತಂಕಕ್ಕೆ ಕಾರಣವಾಗಿದೆ. ತಾಲೂಕು ಆಡಳಿತ ದಂಡಾಧಿಕಾರಿಗಳು ಹಾಗೂ ಗಣಿ ಮತ್ತು ಭೂವಿಜ್ಞಾನ ಇಲಾಖೆ ಅಧಿಕಾರಿಗಳು ಈ ಬಗ್ಗೆ ಕಣ್ಮುಚ್ಚಿ ಕೂತಿದ್ದಾರೆಯೇ ಎಂಬ ಪ್ರಶ್ನೆ ಸಾರ್ವಜನಿಕರಲ್ಲಿ ಮೂಡಿದೆ. ಅಕ್ರಮ ಮರಳು ದಂಧೆಗೆ ಕಡಿವಾಣ ಹಾಕುವಲ್ಲಿ ತಾಲೂಕು ಹಾಗೂ ಜಿಲ್ಲಾಡಳಿತ ಸಂಪೂರ್ಣ ವಿಫಲವಾಗಿದೆ ಎಂದು ಜನಸಾಮಾನ್ಯರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ.